ಬಸವೇಶ್ವರ. ನಮೋ ನಮೋ ಬಸವೇಶ್ವರ. ನಮೋ ನಮೋ ಬಸವೇಶ್ವರ. ನಮೋ ನಮೋ ಬಸವೇಶ್ವರ. ಓಂ ನಮೋ ನಮೋ ಬಸವೇಶ್ವರ. ನಮೋ ನಮೋ ಬಸವೇಶ್ವರ. ಓಂ ನಮೋ ನಮೋ ಬಸವೇಶ್ವರ. ಆಪದ್ ಬಾಂಧವ ಶರಣರ ಕಾಯುವ ಕಾಯೋ ನಮ್ಮ ಬಸವೇಶ. ಆಪದ್ ಬಾಂಧವ ಶರಣರ ಕಾಯುವ ಕಾಯೋ ನಮ್ಮ ಬಸವೇಶ. ಘೋಷಿತ ತಪೋಗೋಚರ ಬಸವೇಶ. ನಮೋ ನಮೋ ಬಸವೇಶ್ವರ. ನಮೋ ನಮೋ ಬಸವೇಶ್ವರ. ನಾಡಿನ ಕವಿಗಳಿಗೆ ಕನ್ನಡ ಧ್ವನಿಗಳಿಗೆ ಕನ್ನಡ ನಾಡಿನ ಕವಿಗಳಿಗೆ ಕನ್ನಡ ವಿದ್ವದ್ವನಿಗಳಿಗೆ ಕನ್ನಡ ಬಯಸುವ ಕಲಾವೃಂದಕ್ಕೆ ಕನ್ನಡ ಬಯಸುವ ಕಲಾವೃಂದಕ್ಕೆ ಕೊಡಲಿ ಬಸವೇಶ. ನಮೋ ನಮೋ ಬಸವೇಶ್ವರ. 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 ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ की ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ की ಭಕ್ತ ಮಂಡಳಿ की ಹನುಮಾನ್ की ಒಂದೇ ಏನೇ ಬರಲಿ ಒಗ್ಗಟ್ಟಿರಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭಾ ನಿರ್ವಿಘ್ನಂ ಗುರುವೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಗಣಪ ಕರೆದಾಗ ಓ ಎನ್ನಲೆ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನಲೆ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಹೇ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನಲೆ ಗಣಪ
ಗಜಮುಖವದನನ ಗಣಗಳಿಗೊಡೆಯನೆ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ ಗಜಮುಖವದನನ ಗಣಗಳಿಗೊಡೆಯನೆ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ ಆತ್ಮಲಿಂಗವನು ಧರೆಯಲಿಟ್ಟವನೇ ಆತ್ಮಲಿಂಗವನು ಧರೆಯಲಿಟ್ಟವನೇ ಬಾಲಗಣೇಶನೇ ಕರೆವೆನು ಬಾ ಬಾಲಗಣೇಶನೇ ಕರೆವೆನು ಬಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನಲೇ ಗಣಪ ವಾಹನ ಮೋದಕ ಪ್ರಿಯಕರ ಶಿವಗಿರಿ ಶಂಕರ ಪ್ರೇಮದ ನಂದನ ಮೂಷಿಕ ವಾಹನ ಮೋದಕ ಪ್ರಿಯಕರ ಶಿವಗಿರಿ ಶಂಕರ ಪ್ರೇಮದ ನಂದನ ಮಹಾಗಣಪತೆ ಪರಮದಯಾಕರ ಮಹಾಗಣಪತೆ ಪರಮದಯಾಕರ ವಿದ್ಯಾಧೀಶನೇ ಕರೆವೆನು ಬಾ ವಿದ್ಯಾಧೀಶನೇ ಕರೆವೆನು ಬಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನಲೇ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಹೇ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಹೇ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನಲೇ ಗಣಪ ಓ ಎನ್ನಲೇ ಗಣಪ ಓ ಎನ್ನಲೇ ಗಣಪ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಕಲಾ ಆರಾಧಕರೇ, ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಅವರಿಂದ ಸ್ವಾಗತ ಸುಸ್ವಾಗತ. ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಗೌತಮರನಹಳ್ಳಿ, ಗೂಡೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಶ್ರೀಯುತ ಹೆಸರಾಂತ ಲಕ್ಷ್ಮೀ ನರಸಿಂಹ ಡ್ರಾಮಾ ಸೀನರಿ ಅವರ ವತಿಯಿಂದ ಶ್ರೀಯುತ ಹೆಸರಾಂತ ರಂಗಮಿತ್ರ ಪ್ರಶಸ್ತಿ ಪುರಸ್ಕೃತರು ಗೌರಿಪುರ ಸಂಪತ್ ಕುಮಾರ್ ಅವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಭಗವದ್ಗೀತೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಪಕ್ಕಾ ವಾದ್ಯಗಳೊಂದಿಗೆ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಲಯ ದೋಷ, ಶ್ರುತಿ ದೋಷ ಕಂಡುಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ಕಲೆಯ ಉಳಿವಿಗಾಗಿ ನಮ್ಮ ಕಲಾವಿದರನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹನುಮನ ನಾಮ ಕಾಯುವುದು ಜನುಮ, ಹನುಮಾನವಿಲ್ಲದೆ ಜಪಿಪುದೆನೆ. ಹನುಮನ ನಾಮ
ಕಾಯುವುದು ಜನುಮ. ಪ್ರತಾಪಾಂಜನೇಯ ಸ್ವಾಮಿಯ ನಾಮ. ವೀರ ಪ್ರತಾಪಾಂಜನೇಯ ಸ್ವಾಮಿಯ ನಾಮ ಸಾರಿ ಪಾಡಿದರೆ ಪ್ರೀತನಾಗುವ ರಾಮ. ಸಾರಿ ಪಾಡಿದರೆ ಪ್ರೀತನಾಗುವ ರಾಮ. ಹನುಮನ ನಾಮ ಕಾಯುವುದು ಜನುಮ. ಹನುಮಾನವಿಲ್ಲದೆ ಜಪಿಪುದೇನೆ. ಹನುಮನ ನಾಮ ಕಾಯುವುದು ಜನುಮ. ದನೆ ಕೊಡುವ ಕಾಮಧೇನು ಕೇಳಿ ಪಡೆವ ಕಸುವ ಗಳಿಸು ನೀನು. ಕೇಳಿದ ದನೆ ಕೊಡುವ ಕಾಮಧೇನು ಕೇಳಿ ಪಡೆವ ಕಸುವ ಗಳಿಸು ನೀನು. ಬಾಳಿಗಾಸರೆ ಬಲ ಭೀಮ ಹನುಮನು. ಬಾಳಿಗಾಸರೆ ಬಲ ಭೀಮ ಹನುಮನು ತಿಳಿದು ಪಾಡಿದರೆ ನರಸಿಂಹದಾಸ ತಾನು. ತಿಳಿದು ಪಾಡಿದರೆ ನರಸಿಂಹದಾಸ ತಾನು. ಹನುಮನ ನಾಮ ಕಾಯುವುದು ಜನುಮ. ಅನುಮಾನವಿಲ್ಲದೆ ಜಪಿಪುದೇನೆ. ಹನುಮನ ನಾಮ ಹನುಮನ ನಾಮ ಹನುಮನ ನಾಮ ಕಾಯುವುದು ಜನುಮ. ಹನುಮ ಹನುಮ ಹನುಮ.
ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಮೃದು ಮಧುರಾದುರ ಸುಮಧುರ ಭಾಷಿಣಿ ಮೃದು ಮಧುರಾದುರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದವ ಮಾಧವ ಹೃದಯ ಮಹದಾನಂದವ ಭಾಮಿನಿ ರುಕ್ಮಿಣಿ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರಚರ ನವರಾಗಲೀಲ ನವ ಸಿರಿ ಸುರಚರ ನವರಾಗಲೀಲ ನೂತನ ಪ್ರೇಮ ಮೋಗ ಭಾವ ನೂತನ ಪ್ರೇಮ ಮೋಗ ಭಾವ ಭಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ಸಮಾಚಾರವಿಂದೇನು ರುಕ್ಮಿಣಿ? ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲ. ಅಲ್ಲಿ ವಿರಾಟನ ಪುತ್ರಿಯಾದ ಉತ್ತರೊಡನ ಅಭಿಮನ್ಯುವಿನ ವಿವಾಹವೂ ನಡೆಯಿತು. ಇನ್ನು ತನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತನ್ನ ಕುಲವ ಪುರೋಹಿತನಾದ ಧೌಮ್ಯನನ್ನು ಕಳಿಸಿದರು. ಆ ಮದೋನ್ಮತ್ತನಾದ ದುರ್ಯೋಧನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೆಂದು ಒದಗಿ ಬಂದಿದ್ದೆ ಪ್ರೇಯಸಿ. ಪ್ರಾಣೇಶ್ವರ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದು. ಗೋಪಿಕಾಂಗ್ನೇಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶೈನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸುಗಳನ್ನು ಕಾಣುವುದು ತಮಗಿನ್ನೂ ಸಾಧ್ಯವಿಲ್ಲ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ದುಃಖಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಹೇಳಿ,
ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರಕ್ತ ತೃಷಿಯೂ ಪುನಃ ಜಾಗೃತವಾಗ ಜಗತ್ತಿನ ಅದಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅವರ ತೀಕ್ಷ್ಣದಾರಿಗೆ ಆಹುತಿಯಾಗಿರುವ ಪ್ರಿಯತಮೆ, ಯುದ್ಧವೇನೋ ಒದಗಿದಂತಿದೆ. ಆದರೆ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನಲ್ಲ. ಆಹಾ, ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವಿದಿರುತ್ತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದೆ. ಆದರೆ ಇದೇನು ಪರಿಹಾಸ್ಯವಲ್ಲ ತಾನು? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾದ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಮಧುರ ರೂಪವನ್ನು ಜನರು ನೋಡಿರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದೆಬೆಳೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸಿದೆ. ಆದರೆ ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ಗಾಳಗಳಂತೆ ಆ ಕ್ಷತ್ರಿಯಾಂಗ ದರ್ಪಿಯ ವೀರರನ್ನು ನಾನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ನಾನು ಆ ಅಜ್ಞಾನವನ್ನು ವರಿಸುವೆ. ಮಾನವನ ಆತ್ಮಶಕ್ತಿ ಶತಕೋಟಿಯನ್ನು ಪರಿಭಾವಿಸಿ ವಿಜಯದ ಭದ್ರಪೀಠ ಏರಬಲ್ಲದು ಎಂಬುದನ್ನು ಈ ಜಗತ್ತಿಗೆ ತೋರಿಸುವೆ. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆ. ಈ ಕುರುಕ್ಷೇತ್ರ ಯುದ್ಧ ಸೂತ್ರದಲ್ಲಿ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡಿವೆ ಅಂತೆ ಪ್ರೇಯಸಿ. ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ.
ಲೋಕದಿ ಜನಿಸಿದೆ ನಾ ಪ್ರಿಯೇ ಧರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ಪ್ರಿಯೇ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಕೊರುವ ಜನರ ಏಕಿ ಚಿಂತನೆ ಸ್ಥಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದ್ರೆ ಏನು ದೇವ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ರುಕ್ಮಿಣಿ ಭಾರತ ವರ್ಷದಲ್ಲಿ ಜಗತ್ತಿಗೆ ಪರಿಶ್ರಮದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಯೌವನವು ಕಳೆದು ವಾರ್ಧಿಕೆ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿ ಉಳಿದಿದೆ. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಮ್ಮತಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದಿದೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುತ್ತೇನೆ. ರುಕ್ಮಿಣಿ, ಪ್ರಣಯ ಕಲಾ ಮೋಹಿನಿ ಮಂಜುಳ ಬಾಸಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ತೋರುನಿ ಜನ ಸುವಿಲಾಸ ಸೋಮಗ ಬೀರುನಿ ರೂಪ ಭಾವ ತೋರುನಿ ಜನ ಸುವಿಲಾಸ ಸೋಮಗ ಬೀರುನಿ ಬಾ ಚಂದ್ರಕಾಂತ ಸುಗುಣ ವಸಂತೆ ಬಾರೆ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮಧುರ ಸುವಾಸಿನಿ ಪ್ರಣಯ ಕಲಾ ಪ್ರಾಣ ಶ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸಿ ಎನ್ನ ಪ್ರಾಣ ಶ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸಿ ಸೌಮ್ಯವಾಣಿ ಬಾ ನೀಲವೇಣಿ ಬಾರೇ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮಂಜುಳ ಮಧುರ ಸುವಾಸಿನಿ ಪ್ರಣಯ ಕಲಾ ಸ್ವಾಮಿ ರುಕ್ಮಿಣಿ ದುರ್ಯೋಧನ ನನ್ನ ಸಹಾಯವನ್ನು ಯಾಚಿಸಲು ಬರುವಂತೆ ಕಾಣುತ್ತಿರುವುದು. ಅರ್ಜುನ, ಪಾರ್ಥ, ನನ್ನ ಪ್ರಾಣಸಖ, ಈತನು ಕೂಡ ನನ್ನ ಸಹಾಯವನ್ನು ಯಾಚಿಸಲು ಬರುವಂತೆ ಕಾಣುತ್ತಿರುವುದು.
ನೀನಿನ್ನು ಹೋಗು. ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವರಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಮಾಣವಾಗಬೇಕಾಗಿದೆ. ಆಗಬಹುದು ದೇವ. ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮಸಿ ಹೇ ಪರಮಾತ್ಮ ದೀನಬಂಧು ನಿಗಮಾಗಮಸಿ ಅಗಣಿತ ಗುಣಗಳ ಹರಿಗುಣವರ್ಧನ ಅಗಣಿತ ಗುಣಗಳ ಹರಿಗುಣವರ್ಧನ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ಹೇ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ಶಯನ ರವಿಂದ ನಯನ ಸಿಂಧು ಶಯನ ರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ದಯನಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ನಾನು ಈಗಲೇ ದ್ವಾರಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆಯುವೆನು. ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಕೊಡು ಪಾಂಡವರನ್ನು ಸೆಂದಕೊಂಡು ಸೆಂದ ಸೊತ್ತಿಯ ತೀರ್ಥದಗೊಳಿಸಿ ಕೊಡು ಪಾಂಡವರನ್ನು ಸಿದ್ಧತೆಗೊಂಡಿವ ಯುದ್ಧದ ತೀರ್ಥದಗೊಳಿಸಿ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಅಂತ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಬಲದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಬಲದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ವಿಧ ವಿಧ ಪ್ರಯೋಗವೆಸಗಿದರು ವಿಧ ವಿಧ ಪ್ರಯೋಗವೆಸಗಿದರು ಕಲಿಬರವರು ಎಡಗೆಡದೆ ಅನಕರಿ ಎಂಬೆಯ ಕೊಬ್ಬಿಯೋರು ಕಲಿಮರವರು ಎಡಬಿಡದೆ ಅನಕರಿ ಎಂಬೆಯ ಕೊಬ್ಬಿಯೋರು ಮಾಧವನ ಬೆಂಬಲದಿ ಮದಾಂಧ ಪಾಂಡವರು ಬಿಟ್ಟವ ಮಾಧವನ
ಕದನದಲ್ಲಿ ಮದವು ಮುಗಿದು ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿವೆಯು ಕ್ರೋಧವನ್ನು ತೀರಿಸಿಕೊಳ್ಳ ಹಳದಿನಂ ತೆರಳುವೆ ಹೊರಕೋ ನಗರಕ್ಕೆ ಹಳದಿನಂ ತೆರಳುವೆ ಹೊರಕೋ ನಗರಕ್ಕೆ ಯಾದವರಾಗನ ಸೈನ್ಯವು ಶತ್ರುಗಳ ಯಾದವರಾಗನ ಸೈನ್ಯವು ದರದರ ಸುಲಭದಿ ಶತ್ರುಗಳ ಓಮ ರಮಣನು ಎಂಬದ ಓಮ ಕೈಯುವೆ ಭೀಮದ ಓಮ ರಮಣನು ಎಂಬದವ ಓಮ ಕೈಯುವೆ ಭೀಮ ಮಧ್ಯಮ ಪಾಂಡವ ಪಾರ್ಥನ ವಹಿಸಿ ನಿನ್ನ ಕಣ್ಣ ಕಟ್ಟಿಯಾದ ಪಡವ ಮಧ್ಯಮ ಪಾರ್ಥನ ಪ್ರಾಣವು ನಿನ್ನ ಕಣ್ಣ ಕಟ್ಟಿಹರು ಗುರು ಸಿಂಹಾಸನದೊಳು ಇರಿದು ಇರಿಸ ಓರಿಸದಿದ್ದರೆ ಗುರು ಸಿಂಹಾಸನದೊಳು ಇರಿದು ಇರಿಸ ಓರಿಸದಿದ್ದರೆ ಹೊಲದಿನ ತೆರಳುವೆ ಹೊರಕೋ ನಗರಕ್ಕೆ ಹೊಲದಿನ ತೆರಳುವೆ ಹೊರಕೋ ನಗರಕ್ಕೆ ಗುರು ಪಾಂಡವ ಯುದ್ಧದ ಗೊಂಡಿರುವ ಗುರು ಪಾಂಡವರನ್ನು ಸಿದ್ಧದ ಗಂಡಿನ ಯುದ್ಧದ ಗೊಂಡು ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಬಲದಿನ ತೆರಳುವೆ ಹೊರಕೋ ನಗರಕ್ಕೆ ಬಲದಿನ ತೆರಳುವೆ ಹೊರಕೋ ನಗರಕ್ಕೆ ಬಲದಿನ ತೆರಳುವೆ ಬಲದಿನ ತೆರಳುವೆ ಅರ್ಜುನ ನನ್ನೆನ್ನೇ ಹಿಂಬಾಲಿಸಿ ಬರುತ್ತಿರುವೆಯಾ ನಿನ್ನಗಿಂತೆ ಮುಂಚಿತವಾಗಿ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ವಾಸುದೇವ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ಎಲೆವೆನೋ ದೇವಾ ಅರಿತು ಬೆರೆತು
ಶಾಂತಾಕಾರ ಕೃಷ್ಣ 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 ಪರಮಾತ್ಮ ದಾತಾರ ಜ್ಞಾನ ಗೋಚರ ಶಾಂತಾಕಾರ ಜ್ಞಾನ ಗೋಚರ ಶಾಂತಾಕಾರ ಜ್ಞಾನ ಗೋಚರ ನಿತ್ಯ ನಿರಂಜನ ಸತ್ಯ ನಿತ್ಯ ನಿರಂಜನ ಸತ್ಯ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಈ ನಿನ್ನ ಮಾಯೆ ಪರಮಾತ್ಮ ಸರ್ವದಾ ನಿನ್ನೆಯನ್ನು ಧ್ಯಾನಿಸುವ ನನ್ನನ್ನು ಕಾಪಾಡಿದೆವ ಕಾಪಾಡು. ಓಹೋ, ಪರಮಾತ್ಮನ ನಿದ್ರಿಸುವಂತೆ ದಾನಿ ಪರಮಾತ್ಮನ ಎಚ್ಚರಗೊಳ್ಳುವ ತನಕ ಆ ದ್ವಾರದಲ್ಲಿಯೇ ಕಾಯುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ ಅದವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣಲ್ಲ ಬಲೆ 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 ಅದವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣಲ್ಲ ಬಲೆ 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 ಕೆತ್ತಿರುವ ಕಂಬಗಳು ರಥಗಳಿಂದು ಕೆತ್ತಿರುವ ಕಂಬಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲವರ್ಣ ಪುಷ್ಪಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲವರ್ಣ ಪುಷ್ಪಗಳು ಗೋಮೇಜಿತ ಪುಷ್ಪರೋಗ ವೈಡೂರ್ಯದ ರೋಸವಿದು ಗೋಮೇಜಿತ ಪುಷ್ಪರೋಗ ವೈಡು ರೋಸವಿ ಚಿನ್ನದ ಕಳಸಗಳು ತಳ ತಳನೆ ಒಳೆಯುವವು ಚಿನ್ನದ ಕಳಸಗಳು ತಳ ತಳನೆ ಒಳೆಯು ಬಾದ್ದವನರ ಮನೆಯು ಮನಕ್ಕೆ ಮೋದನಿ ಜಗದೊಳಿದ ಬಲೆ 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 ಬಲೆ
ಮಾಧವನ ಅರಮನೆಯು ಎಂತು ರಮ್ಯವೋ, ಶ್ರೀಧರನ ಹೃದಯವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎಂತು ರಮ್ಯವೋ, ಶ್ರೀಧರನ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಹೊನ್ನಿನ ಪೊತ್ತಳಿಗಳು, ಎತ್ತಲು ನೋಡುತ್ತಿರೆ ಹೊನ್ನಿನ ಪೊತ್ತಳಿಗಳು. ಚಿತ್ತಕ್ಕೆ ಮದವನ್ನು ಬೀರುತ್ತಲಿರ್ಪವು ನೋಡಲು, ಚಿತ್ತಕ್ಕೆ ಮದವನ್ನು ಬೀರುತ್ತಲಿರ್ಪವು ನೋಡ. ಮಾಧವನ ಅರಮನೆಯು ಹೋದ ಬಳಿಸುವುದು ಓದಲು ಕಾಟಿ ಕಾಣನ ಬಲೆ ಬಲೆ ಬಲೆ. ಏನೀ ಭವ್ಯ ಭವನದ ಶೃಂಗಾರ ವೈಭವ, ಏನೀ ಅದ್ಭುತ ಕಲಾಕೃತಿ ಎಂದು ಕಂಡರಿಯದ ದೃಶ್ಯಗಳಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಅರಮನೆ. ಎತ್ತ ನೋಡಿದರತ್ತ, ಎತ್ತ ನೋಡಿದರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಸೊಬಗು ದೃಷ್ಟಿ ಬೀರದೊಡನೆ ಚಾಂಚಲ್ಯಗೊಳಿಸುವ ಮಧುರ ಭಾವ ವ್ಯಂಜಳ ಮಧುರ ಮಿಲನ. ಈ ಭವನವನ್ನು ಕಂಡಾಕ್ಷಣ ಎನ್ನ ಮನದ ಮೋಡಗಳು ದೊರೆಗೆಳೆಗರೆದಂತೆ ಎನ್ನಾತ್ಮರಂಗದಲ್ಲಿ ಭಾಸವಾಗುತ್ತಿರುವುದಲ್ಲ. ಯಾವ ಶಿಲ್ಪಿಯ ಕೈಚಾತಿರಿಯುವುದು ವರ್ಣಿಸಲು ಅಸಾಧಳ. ಓ ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಮೀರಿ ಶಬ್ದ ಶರೀರವನ್ನೇ ಬಡಿದೆಬ್ಬಿಸುವ ಏನೀ ಮೌನಾಂಜನೇಯರ ಕಡೆ ಕಣ್ಣಿನ ಕುಡಿ ನೋಟದ ವೈಭವ ಬಳ್ಳಿಯಂತೆ ಬಳುಕುತ್ತಿರುವ ನಡುವು ನಕ್ಷತ್ರಗಳಂತೆ ಹೊಳೆಯುತ್ತಿರುವ ನಯನ, ಆ ಮಧುಚಂದ್ರನನ್ನೇ ಮೈಸುವ ಮಂದಾಸ. ಇವಳನ್ನೊಂದು ಸಾರಿ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ವಂಶ ಕುಲ ತಿಲಕ ಕೌರವೇಶ್ವರ,
ಸ್ವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರು ನಂದನ ಗುರು ನಂದನ ಸುಯೋಧನ ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ಎನ್ನನ್ನು ಆವರಿಸಿರುವುದೇ? ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ, ಈ ಚಲವಂಕಮಲ್ಲ. ಇವನ್ಯಾರು ಸ್ವಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗೋಂದೋರಿ ದೇವಿಯ ದುರ್ಬ ಸಂಜಾತ ಶತ್ರು ದುಶೀರ್ಣ ಅಷ್ಟೈಶ್ವರ್ಯ ಸುಖ ಈ ಚಂದ್ರಕುಲ ಚಕ್ರೇಶ್ವರನ ಹರಮನೆಗಿತ್ತಲು ಈ ಮಾನವನ ಮನೆಯು ಅದ್ಭುತವೇ, ರಮಣೀಯವೇ, ಶೋಭಾನಮಾನವೇ. ಅಂತೂ ನನ್ನ ಸೋದರ ಮಾವ ಶೇಕುನಿ ಸಲಹೆಯಂತೆ ನನ್ನ ದಾಯಾದಿಗಳ ಕಣ್ಣು ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದೆನು. ಇನ್ನು ನನ್ನ ಭಾಗ್ಯೋದಯ ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿದ್ದಾನೆ. ಏನು ಇನ್ನು ನಿದ್ರಿಸುತ್ತಿರುವನೇ? ವಸಂತ ಕುಸುಮ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಈ ಚತುರ್ದಲ ಭವನಗಳಲ್ಲಿ ಅಕಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸನಾದರು ನಂದೋ ಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದನ್ನು ನೋಡಿದರೆ ಇದಕ್ಕೇನೋ ಕಾರಣವಿರಲೇಬೇಕು. ವಿರಾಟ ನಗರದ ಮದುವೆಯ ಸಂದರ್ಭದಲ್ಲಿ ಅನೇಕ ರಾತ್ರಿ ಜಾಗರಣೆ ಕಳೆದಂತಿದೆ. ಇವನೆಂತ ಸುಖ ಪರಿಸಮಯ, ರಾಜಾದಿ ಸಕಲೇಶ್ವರಗಳನ್ನೆಲ್ಲ ತನ್ನ ಹಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತನ್ನಣದಲ್ಲಿ ತಲ್ಲೀನವಾಗಿರುವನು. ತಾನು ನಮ್ಮನ್ನು ನಿದ್ರಿಸುತ್ತಿರುವೆಯೋ ಕೃಷ್ಣ? ನಿದ್ರಿಸು, ಚೆನ್ನಾಗಿ ನಿದ್ರಿಸು.
ಸಾತ್ವಿಕಿ, ನಿಮ್ಮ ಕೃಷ್ಣನು ನಿದ್ರಿಸುವನೋ ಅಥವಾ ನಿದ್ರಿಸುವಂತೆ ನಟಿಸುತ್ತಿರುವನು? ಗುರುರಾಜ, ನನಗೂ ಹಾಗೇ ತೋರುವುದು. ಅದರಲ್ಲಿ ಸಾತ್ವಿಕಿ, ಅದೇ ನಿನ್ನೊಡನೆ ಒಂದು ಮಾತು. ಏನು ಗುರುರಾಜ? ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ಅದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರೋನು ನಾವು ಅಲ್ಲಿಯೇ ಇರುವ ಗುರುರಾಜ. ಸರಿಯಾದ ಮಾತು ಸಾತ್ವಿಕಿ. ಹಾಗಾದರೆ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದೆ. ಆದರೆ ಯಾದವ ಸಮಸ್ತ ಸೈನ್ಯವು ನನ್ನ ಕೈವಶ. ಓಹೋ, ಸಂದೇಹವೇಕೆ, ಸೇರಿದಂತೆ ಹೆಸರಿ ಗುರುರಾಜ. ಶ್ರೀಕೃಷ್ಣ ಪರಮಾತ್ಮ ನಿನ್ನ ಎಚ್ಚರಗಳವರು ಆ ಪೀಠದಲ್ಲಿ ಕುಳಿತುಕೊಳ್ಳಿ ಗುರುರಾಜ. ಶಾತಲ ರಾಮನು ಅರ್ಥಜನ ಪರಿಪಾಲಕನು, ಮಲ್ಲರಲ್ಲಿ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ. ಭೂಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಜನಾರ್ದನ, ವಾಸುದೇವ, ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ಹೇ ಪರಮಾತ್ಮ, ಈ ದೀನನ ಮೊರೆ ಕೇಳಿಸದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ದೀನರ ಸಲಹುವ ದಾನವ ವೈರಿ, ದೀನರ ಸಲಹುವ ದಾನವ ವೈರಿ, ಧ್ಯಾನವ ಮಾಡ್ಬೇನು ದಯ ತೋರೋ ಹರಿಯೇ. ಹೇ ಪರಮಾತ್ಮ, ಧ್ಯಾನವ ಮಾಡ್ಬೇನು ದಯ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ.
ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ತಂದೆ ಹೇ ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವ ತಂದೆ ನಿನಗಾಗೆ ಇಂದು ಓಡೋಡಿ ಬಂದೆ ಹೇ ಪರಮಾತ್ಮ ನಿನಗಾಗೆ ಇಂದು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾಮೊರೆ ಕೇಳಿಸದೆ ಈ ದಿನ ನಾಮೊರೆ ಕೇಳಿಸದೆ 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 ಸಾತ್ವಿಕಿ ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಕನು ಇಲ್ಲೇ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲ ಹಾಳಾಯಿತು. ಏಕೆ ಏನಾಯ್ತು ಸಾತ್ವಿಕಿ? ನನಗದನ್ನು ಹೇಳುವ ಬಾಯಿಲ್ಲ. ಆ ಪಾಶದಲ್ಲಿ ನೀನೇ ನೋಡು. ಓಹೋ ಸುಯೋಧನ ನನಗಿಂತ ಮೊದಲ ದ್ವಾರಕೆಯಲ್ಲಿ ಅರ್ಜುನ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುವನು. ಇದೆಂತಹ ವಿಳಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದಕ್ಕೆ ಸಂತೋಷದ ವಿಷಯ. ಯುಧಿಷ್ಠಿರ ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಂಗಡ ತಿರುದಿನ ಸಲುವಾಗಿ ಮತ್ತೊಂದು ಬಾರಿ ವನವಾಸಕ್ಕೆ ತೆರಳುವೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದ ಸಕಾಲವೇ ನಾನು ಹೊರಟಿದ್ದು. ಹೋದರೆ ನನ್ನ ಸುದೈವದ ಚಲ ಬಲದಿಂದ ಮೊದಲೇ ದ್ವಾರಕೆಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೆ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲವು ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರ ಸಹಾಯ ದೊರೆಯುವುದು. ಆದರೂ ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪತ್ರದಲ್ಲಿ ಕುಳಿತು 4 ಪ್ರೇಮದ ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಅರ್ಜುನ, ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು, ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದೆಂಬುದು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ, ನಾನು ಮರೆತಿಲ್ಲ. ಹಸ್ತಿನಾವತಿಯ ಮಣಿಮುಕುಟವನ್ನು ಧರಿಸಬೇಕೆಂಬ ಚುಚ್ಚಾಕಾಂಕ್ಷೆಯು ಈತನನ್ನು ಇಲ್ಲಿಯವರೆಗೆ ಸೆಳೆದು ತಂದಿರಬೇಕು. ನೋಡಲೇಬೇಕು ನಿನ್ನ ಚಾತುರ್ಯನು. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಇದ್ದ ಈ ನಿನ್ನ ಪ್ರಾಣಸಕನು ನಿನ್ನ ಡಂಬದ ನುಡಿಗಳನ್ನು ಆದರೂ ಕೇಳಿ ಎಚ್ಚರಗೊಳ್ಳಲಿ. ಹೇ ಜನಾರ್ದನ, ಜಾಗರಿಕನಾಗು. ಶಬರಿಗ ಭಯಮನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ
ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು ಹೇ ವಾಸುದೇವ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ವಂದನ ನೀಗಿಸು ಲೋಕದ ಭವ ವಂದನ ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ವಂದನ ನಿಗಿಸು ಲೋಕದ ಭವ ವಂದನ ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಹೇ ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗುಮುನಿ ದರ್ಪದ ಅಕ್ಷಯನಲಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪದ ಅಕ್ಷಯನಲಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ವಂದನ ನಿಗಿಸು ಲೋಕದ ಭವ ವಂದನ ಹೇ ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೋಳು ನೀನೆ ಶರಣ್ಯ ಹೇ ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೋಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಹೇ ಪರಮಾತ್ಮ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದೆ ಬಂದು ಕಾಯ್ದೆ ನೀನನ್ನು ಇನ್ನು ಮೌನವೇ ಜನಾರ್ದನ ಹೇ ಪರಮಾತ್ಮ ತ್ವರಿತದೆ ಬಂದು ಕಾಯ್ದೆ ನೀನನ್ನು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ವಂದನ ಲೋಕದ ಭವ ವಂದನ ಓ ಸಿಂಧು ಶಯನ ಸುಂದರ ವದನ ಹೇ ಜನಾರ್ದನ ಜಾಗರಿಕನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದಿಸಿ ಮೆರೆಸು ಅಂಧಕಾರವನ್ನು ಹರಿಸಿ ಅಮೃತತ್ವವನ್ನು ಕೊಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಹೇಳು ಮೂರು ಲೋಕದ ಮಂಗಳಸೂತ್ರವು ನಿನ್ನ ಕೈ ಸೇರಿದೆ
ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಹಸ್ತಿನಾವತಿ ಎಲ್ಲರೂ ಕುಶಲವೇ? ಚಚೆ, ಈ ಚರಣದಲ್ಲಿ ಯಾಕೆ ಕುಳಿತಿ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ ಪಾರ್ಥ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ನಾನು ಚಂದ್ರಗಳ ಚಕ್ರೇಶ್ವರ. ಓ ಬಾವ, ಯಾವಾಗ ಬಂದಿರಿ? ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ನಿದ್ರೆಯಿಂದ ಎಚ್ಚರಿಸಿಕೊಳ್ಬಾರದಿತ್ತು. ಚಕ್ರವರ್ತಿ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನೇ ಯಾಚಿಸುವಂತಾಯಿತಲ್ಲ. ಕೃಷ್ಣ, ನಿದ್ರೆ ಬಂದು ನಿದ್ರಿಸುವವರನ್ನು ಎಚ್ಚರಿಸಬಹುದು. ಓದರಿ ನಿನ್ನಂತ ನಿದ್ರಾವೇಶಿಗಳನ್ನು ಎಚ್ಚರಿಸಲು ಯಾರಿಂದ ಸಾಧ್ಯ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಇದ್ದ ನೀನು ಈ ನಿನ್ನ ಪ್ರಾಣಸಕನನ್ನು ಕಂಡೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆ ಅಲ್ಲ ಕೃಷ್ಣ. ಚೆನ್ನಾಗಿದೆ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವೀರ್ವರು ಏಕಕಾಲದಲ್ಲಿ ಬರಲು ಕಾರಣವೇನು? ಕೃಷ್ಣ, ನಿನ್ನ ಸುದರ್ಶನ ಚಕ್ರಕ್ಕೊಂದು ಸದಾವಕಾಶ. ಬೋರ್ಗರವ ಕಾಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮವು ಸಿದ್ಧವಾಗಿತ್ತು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು, ತಿಳಿಯಿತಾ? ಪ್ರಾರ್ಥಿಸಲು ಬಂದಿರುವೆನು. ಏನು ಕುರುಪಾಂಡವರಿಗೆ ಭೀಕರ ಸಂಗ್ರಾಮವೇ? ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರೋ ಮಾತುಗಳನ್ನ? ಅದಿರಲಿ, ನೀನು ಕೂಡ ನನ್ನ ಸಹಾಯವನ್ನು ಯಾಚಿಸಲು ಬಂದಂತೆ ತೋರುವುದು. ಹೌದು ಜನಾರ್ದನ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ವಾಸುದೇವ, ನೀನು ನಮ್ಮೊಬ್ಬರಿಗೂ ಸಮಾನ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದೆ, ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೂ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡಿರಬಹುದು. ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತನೂ ಚಿಕ್ಕವನಲ್ಲವೇ ಭಾವ? ಇರಬಹುದು. ಆದ್ದರಿಂದ ಆತನು ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಭಾವ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವುದು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಇರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭಾವ, ಭರತ ಕಂಡ ಪ್ರಣಯದಿಂದ ಲಾಭಯಾರಿಗೋ ಸಂತಾಪ ಪೂರಿತ ಬೇಡವೋ ಈ ಹಠ ಸಮರಸ ಹಸ ಅನುಚಿತ. ಭರತ ಕಂಡ ಪ್ರಣಯದಿಂದ ಲಾಭಯಾರಿಗೋ
ದುರಿತ ಬೇಡವೋ ಈ ಹಠ ಸಮರ ಸಾಹಸ ನಡೆಸಿದ ಭರತ ಕಂಡ ಪ್ರಣಯ ಭಾವ, ನೀವು ಸಹೋದರರು, ನಿಮ್ಮಲ್ಲೇಕೆ ವಿರೋಧ? ಯುದ್ಧವು ಒಂದು ಅನರ್ಥಕಾರಿ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಈ ನಿನ್ನ ಉಪದೇಶವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿರಲಿಲ್ಲ. ಈಗೇನು ನನಗೆ ಸಹಾಯ ಮಾಡುವೆಯೋ ಅಥವಾ? ನಿಲ್ಲು ಭಾವ. ಮುಂದೊದಗುವ ಅನರ್ಥಗಳನ್ನು ಎದುರಿಸಲು ನೀವೇ ಸಿದ್ಧರಿರುವಾಗ ಈಗ ನನ್ನ ಮಾತುಗಳು ನಿಮಗೆ ರುಚಿಸುವುದಿಲ್ಲ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡಿ. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮರ ಯಾದವರ ಅಕ್ಷರಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರರಾದ ಆನಂದ ಕಡೆ. ಪಾರ್ಥ, ಈ ಎರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಆಯುಧವನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಇವನಿಂದ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರೆಂದರೆ ನನಗೆ ಬಲು ಮಮತೆ ಅಲ್ಲವೇ? ಹಾಗಾದರೆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಮದ್ದಾನೆ ಉಳ್ಳ ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಪಕ್ಷವನ್ನೇ ವಹಿಸಲಿ. ಬಲೆ ಬಾವ ಬಲೆ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವುದು. ನಾನಿನ್ನು ಬರಲೇ? ನಡೆ ಬಾವ. ಸೂತ್ರಧಾರಿ ಬಲೆ, ನಿನ್ನ ಕಣ್ಸೆನ್ನೆಯಿಂದ ನಿನ್ನ ಭಕ್ತರನ್ನು ಎಚ್ಚರಿಸುವ ಮಾಯೋ ನಾಟಕವನ್ನು ನಾನೇನು ಹರಿಯೋದವನೆಂದು ಭಾವಿಸಿದೆ. ಕಣ್ಸೆನ್ನೆಯ ಕಪಟ ಮೋಸ ಕಣ್ಸೆನ್ನೆಯ ಕಪಟ ಮೋಸ ಭರತ ಕಂದ ಪ್ರಚಂಡ ತಾಂಡವ ಸಿಂಹನ ಚತುರ ಕೌರವೇ ನೀನು ಬಹುಪಕ್ಷಪಾತಿ, ಬಹು ಕಬಡ್ಡಿ. ಪಾಂಡವರೆಂದರೆ ಅದೆಷ್ಟು ಮಮತೆ, ಪಾಂಡವರ ರಕ್ಷೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಖ. ಈಗಿರುವಾಗ ನಾವು ನಿನ್ನೊಡೆಯನ್ನು ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರಬೇಕು. ವಚನ ಪ್ರಶ್ನಾದೀಯ ಎಚ್ಚರ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲೇ? ನಡೆ ಬಾವ. ಒಳ ಸಂಚು ಫಲಿಸಿತೆಂದು ಹಿಗ್ಗಿ ಮೆರೆಯಬೇಡವೋ ಮಾಧವ. ಮುಂದೆ ಸಂಧಿಸೋಣ ಸಮರ ಭೂಮಿಯಲ್ಲಿ. ಆಗ ತಿಳಿಯೇ
ಈ ಕೌರವೇಶ್ವರನ ಬಲಾಬಲವನ್ನು ಹಳೇ ಭಾವ ತಾನೇ ಗೊತ್ತಾಗುತ್ತೆ. ಇಂದಿಗೆ ನನ್ನ ದೋರಕೆ ಯಾತ್ರೆಯು ಸಫಲವಾಯಿತು. ಕಪಟಿಯಾದ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರೂ ಮೊದ್ದಾನೆ ಉಳ್ಳ ಗುರುದೇವ ಬಲರಾಮರ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಏನೇಲವೋ ಪಾಂಡುವದವರೇ, ಮುಂಬರುವ ಕ್ಷಣ ಭೀಕರ ಸಂಗ್ರಾಮದಲ್ಲಿ ನಿಮ್ಮ ಹೊಡಲುಗಳನ್ನು ಸೀಳಲು ಈ ನನ್ನ ಹುಟ್ಟಿನ ಬಾಹುಗಳು ಹೆಜ್ಜೆ ಕುಣಿಯುತ್ತಿರುವವ. ಮುಂಬರುವ ಭೀಕರ ಸಂಗ್ರಾಮದಲ್ಲಿ ಈ ಕೌರವೇಶ್ವರನ ವಿಜಯಧ್ವಜದ ಹೋರಾಟ, ಆ ಪಾಂಡುನಂದನನ ಆಕ್ರೋಧನ ಚೀರಾಟ, ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ದ್ರೋಣ ಅಶ್ವತ್ಥಾಮರು ಕಲ್ಯತಕಲಿ ಸೈನ್ಯವಾದಿ ಸಮರ ವೀರರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕಲ್ಯತಕಲಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭಾರತನ ತಿರೋರಿಸಲು ವೀರ ಕಂದನು. ನನ್ನ ಸೀಳಿ ಭಾರತನ ತಿರೋರಿಸಲು ವೀರ ಕಂದನು. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠನು ನನ್ನ ಬಂಧುವು ಪ್ರಾಣಸಕನೂ ಆದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇಂದಿಗೆ ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿ ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಅದು ಹೇಗೆ? ಅದು ಹೇಗೆಂದರೆ, ಮಾಧವನು ನಯದಯದಿ ಮಾಧವನು ನಯದಯದಿ ಒಂದುವೆ ನಾದಯದ ಜಯವಿಲ್ಲದೆ ಜಗದಿ, ಒಂದುವೆ ಜಯವಿಲ್ಲದೆ ಜಗದಿ ಹರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವನು ದಯದಿ ಕಾತುರವೇ ವಿಜಯ, ಕಾತುರವೇ ವಿಜಯ,
ಎದೆಗೆಡದಿರು ಜೋಕೆ ಕಡುದು ಇರಲಿ ನೆನೆಸೆ. ಎದೆಗೆಡದಿರು ಜೋಕೆ ಕಡುದಿರಲಿ ನೆನೆಸೆ. ಕಾತುರವೇ ತಗೋ ವಿಜಯ, ಕಾತುರವೇ ತಗೋ ವಿಜಯ. ಜಯಕ್ಕೆ ಕಾರಣ ಮುರಹರಿ ನಿನ್ನಯ ಒಲುಮೆಯ ಮುರಹರಿ ನಿನ್ನಯ ಒಲುಮೆಯ ಮಾಧವ ನಿನ್ನಯ ದಯದಿ ಪಾತ ನಿನ್ನಯ ಇದ್ದವ ಸತತವು ನಾ ಬಯಸಿ. ಪಾತ ನಿನ್ನಯ ಇದ್ದವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ತೋರೆವೆ. ಅನವರತವು ನಿನ್ನ ಬಿಡದಲೆ ತೋರೆವೆ. ಮದನನು ಮಾನವ ಪಾತ
ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಯುದ್ಧದಲ್ಲಿ ನೀನು ರಥದ ಸಾರಥಿಯ. ನನಗೊಂದು ಗತಿಯನ್ನು ತೋರಿಸಿದೆ. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ದೇವ, ಹೇ ಮಾಧವ, ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆನಿಂದು ನಿಮ್ಮ ತವ ಕರುಣೆಯ ಫಲದಿ. ಪರಮಾತ್ಮ ಮಾನ್ಯನಾದೆನಿಂದು ನಿಮ್ಮ ತವ ಕರುಣೆಯ ಫಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿ ಪರಿಯ ಪರಿಭವದಿಂದ ಕರೆಯೊಳು ನೊಂದೇ ವೈಯಾನ. ಪರಿ ಪರಿಯ ಪರಿಭವದಿಂದ ಕರೆಯೊಳು ನೊಂದೇ ವೈಯಾನ. ಪರಿಹರಿಸಿ ಕಾಯೋ ಪ್ರಭುವೇ, ಶರಣದಲ್ಲಿ ಶಿರವ ನೀಡುವೆ. ಹೇ ಪರಿಹರಿಸಿ ಕಾಯೋ ಪ್ರಭುವೇ, ಶರಣದಲ್ಲಿ ಶಿರವ ನೀಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಸದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಗೆಲುವ ತರುವಾನ. ಪರಮಾತ್ಮ ಸದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಗೆಲುವ ತರುವಾನ. ಆದವನಿಯ ಕೊಲಿದು ಭಾರತೀಯ ಭಾರವನಿದೆಯ. ಪರಮಾತ್ಮ ಮಾಧವನೆ ನಿಯಮಗೊಲಿದು ಭಾರತೀಯ ಭಾರವನಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆನಿಂದು ನಿಮ್ಮ ತವ ಕರುಣೆಯ ಫಲದಿ. ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಈಗ ನನ್ನ ಅನುಮತಿಯನ್ನು ಕೊಡು, ನಾನು ಪುನಃ ಬಂದು ನಿನ್ನನ್ನು ನೋಡಬೇಕು. ಅರ್ಜುನ, ಅಂದು ನಿನ್ನ ಒಳ್ಳೆಯ ಮಾತಿನಿಂದಲೇ
ನನ್ನನ್ನು ನಿನ್ನ ರಥ ಸಾರಥಿಯನ್ನಾಗಿ ಮಾಡಿಕೊಡು. ಭಕ್ತರ ಇಚ್ಛೆಯಂತೆಯೇ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು. ನಿನಗೆ ಮಂಗಳವಾಗಲಿ. ಆಜ್ಞೆ ಮಾಧವ.